ನಾರಾಯಣಂ ಗುಣೈಃಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಸಾಧೋರ್ಮ ಜಿಜ್ಞಾಸ ಓಂ. ಹೌದಾಯ್ತೀಗ ಸಯೇವ ಪ್ರಬೋಧ ಮುಗೀತು ಅಂದರೆ ಮಲಗಿದ್ದಾಯ್ತು, ಸ್ವಪ್ನ ಆಯಿತು, ಎದ್ದಿದ್ದು ಆಯಿತು. ಸಯೇವಚ ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ. ಸ ಏವಚ ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ. ಬಹುವಚನ ಇದೆ. ಬಹುವಚನ ಏನು ಮಾಡಬೇಕಾಗ ಕರ್ಮ ಒಂದು, ಅನುಸ್ಮೃತಿ ಒಂದು, ಶಬ್ದ ಒಂದು, ವಿಧಿ ಒಂದು, ಎಲ್ಲರಿಂದಾಗಿ ಸಯೇವ ಅದೇ ಇಷ್ಟು ಕಾರಣ ಕೊಟ್ಟರು ಅವನೇ ಇದೆಲ್ಲ ಮಾಡ್ತಿರೋದು. ಯಾರೋ ದೇವರೇ. ಏನೇನದು? ನಚ ಕೇಶಾಂಚಿತ್ ಸ್ವಪ್ನಾದಿಕರ್ತ ಮತ್ತು ಸರ್ವೇಶಾಮಿತಿ. ಅಂತೂ ಒಂದು ಸ್ಥಿತಿ ಬಂದ ಆಯಿತು, ದೇವರು ಸ್ವಪ್ನ ಕೊಡ್ತಾನೆ, ಒಪ್ಕೊಂಡ್ಬಿಡ್ತೀನಿ. ಬಟ್ ಎಲ್ಲರಿಗೂ ಅಲ್ಲ, ನಾವೆಲ್ಲ ಡಿಪೆಂಡೆಂಟ್, ನಿಮಗೆ ಕೊಡ್ತಾರೆ ಅಷ್ಟೇ. ಆ ಥರ ಅನ್ಕೊಂಡ್ಬಿಟ್ರೆ ದೇವ್ರು ಸೃಷ್ಟಿಕರ್ತ. ಹಿಂದೆ ಪ್ರಶ್ನೆ ಹಾಕಿದರು, ಸೃಷ್ಟಿಕರ್ತ ಯಾರಿಗೆ ಸೃಷ್ಟಿಕರ್ತ? ಅನಿತ್ಯ ವಸ್ತು ಸೃಷ್ಟಿಕರ್ತ. ನಿತ್ಯ ವಸ್ತುಗೆ ಸೃಷ್ಟಿ ಮಾಡೋದು ಹೇಳೋದಿಲ್ಲ. ಹೊಡೆ ನೀರಿಗೆ ದೊಡ್ಡ ನಾಯಕರ ಅಪ್ಪಣೆ ಅಂತ ಹೇಳೋದಿಲ್ಲ. ಯಾರೋ ನದಿಗೆ ಹೋಗ್ತಿದ್ರು, ಇವ್ರು ಕರೆದ, ಉಪಯೋಗಿಸಲಿಲ್ಲ, ನೀರೇ ಹೋಗೋಯ ಅಂತ. ಅದೇನೇ ದಿಂದ ಇದೆ ಹೇಳೋದಕ್ಕೆ? ಆ ರೀತಿ ಆಯ್ತು. ನಿತ್ಯದಕ್ಕೆ ಏನೇ ಮಾಡೋದು ಇವನು ಅಂತ ಕೇಳಿದ್ರೆ ಹಾಗಲ್ಲ, ಅದನ್ನೂ ಮಾಡ್ತಾರೆ. ನಿತ್ಯದ ನಿಯಂತ್ರಣ ಮಾಡೋ ಶಕ್ತಿ ಕೂಡ ಇರೋದು ಯಾರಿಗೆ? ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನ. ಅದನ್ನು ಹೇಳಬೇಕಾಗಿದೆ. ಈಗ ಕೆಲವರಿಗೆ ಮಾತ್ರ ಅಂತ ಹೇಳ್ತೀವಿ ಅಂತ ಯಾಕೆ ಹೇಳಬಾರದು? ಹೇಳಬಾರದು. ಏಷ ಹೇವ ಸಾಧು ಕರ್ಮ ಕಾರಯತಿ ಇತಿ ಕರ್ಮಣಿ ಅವಧಾರಣಾತ್ ಪ್ರದರ್ಶಕಸ್ತು ಸರ್ವೇಶಾಂ ಸರ್ವಸ್ವ ಸ್ವಪ್ನ. ಅದು ಉತ್ತರ ಕೊಡ್ತಾರೆ. ಹಾಗಲ್ಲ, ಕರ್ಮ ಇದೆ. ಕರ್ಮ ನಾವು ಕೆಲವರಿಗೆ ಮಾಡಿಸ್ತಾನೆ ಕರ್ಮನ, ಎಲ್ಲರಿಗೂ ಕರ್ಮ ಮಾಡಿಸೋನು ಅವನೇ. ಅರ್ಥ ಆಯ್ತಾ? ಈಗ ಎಲ್ಲರಿಗೂ ಸ್ವಪ್ನ ಕೊಡೋದು ಅವನೇ. ಅರ್ಥ ಆಯ್ತು? ಸರಿಗೆ ಅರ್ಥ ಮಾಡ್ಕೋಬೇಕು. ಎಲ್ಲ ತೇನವಿನ ತೃಣಪಪಿನ ಅಚಲತೆ ಎಂಬುದು ಯಾವುದಕ್ಕೆ ಅನ್ವಯ? ಪ್ರತಿ ಕರ್ಮಕ್ಕೂ ಅನ್ವಯ. ಸ್ವಪ್ನ ಅವನೇ ತೋರಿಸ್ತೇನೆ ಎಂಬುದು ಯಾವುದಕ್ಕೆ ಅನ್ವಯ? ಎಲ್ಲರಿಗೂ ಅನ್ವಯ. ಕೆಲವರಿಗೆ ಮಾತ್ರ ಅಂತಲ್ಲ. ಯಾರಿದ್ರೆ ತೋರಿಸಿದ್ದವ್ರು ಇದ್ರೆ, ಈಗ ಯಾರೂ ಇಲ್ಲ. ಸ್ವಪ್ನ ಬೀಳುತ್ತೆ ಅಂತಾದರೆ ಯಾರಿಂದ ಬೀಳ್ಬೇಕದು? ಅಷ್ಟೇ. ವಾಯುದೇವರಿಗೆ ಏನಿಲ್ಲ, ಸ್ವಪ್ನ ಇಲ್ಲ. ಯಾಕಿಲ್ಲ? ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ. ಎಲ್ಲರೂ ಮಲಗಿದ ಕಾಲಕ್ಕೂ ಅವ್ರಿಗೆ ಎದ್ದಿದ್ದಾರಾದ್ದರಿಂದ ಅವರಿಗೆ ಸ್ವಪ್ನ ಇಲ್ಲ. ಏಷ ಹೇವ ಸಾಧು ಕರ್ಮ ಕಾರಯತಿ ಇತಿ ಕರ್ಮಣಿ. ಅಲ್ಲ, ಆಯಾ ಸ್ಟೇಟಿಗೆ ಮಾತ್ರ ಅನ್ವಯಿಸುತ್ತೆ, ದೇಶಕ್ಕೆ ಮಾತ್ರ ಅನ್ವಯಿಸೋದಿಲ್ಲ. ಪ್ರಧಾನಮಂತ್ರಿ ಎಲ್ಲ ಇಡೀ ವಿಶ್ವಕ್ಕ ಅಲ್ಲ. ಯಾವುದಕ್ಕೆ? ಎಲ್ಲ ಇಡೀ ವಿಶ್ವಕ್ಕ ಅಲ್ಲ. ಯಾವುದಕ್ಕೆ? ಒಂದು ದೇಶಕ್ಕೆ. ಆ ರೀತಿ ಹೇಳೋಣ ಅಂತ ಆ ರೀತಿ ಹೇಳಬಾರ್ದು. ದೇವ್ರನ್ನ ಏನಂತ ಕರೆದಾಗತ್ತೆ ಅಲ್ಲಿಗೆ? ಖಂಡೇಶ. ಖಂಡೇಶ. ಖಂಡೇಶ ಅಂದ್ರೆ ಏನು? ಅಖಂಡ ಅಲ್ಲ, ಖಂಡೇಶ ಅಂತ. ಅರ್ಥ ಆಯ್ತಾ? ಈಗ ಈ ಮುಖ್ಯಮಂತ್ರಿಗಳೆಲ್ಲ ಖಂಡೇಶರು, ಪ್ರಧಾನಮಂತ್ರಿ ದೇಶಕ್ಕೆ, ಮುಂದೋಡು ಅಲ್ಲೂ ಖಂಡೇಶನೇ. ಅರ್ಥ? ಯಾವ ಖಂಡಕ್ಕೆ ಅಂತ ಕೇಳ್ತಾರಲ್ಲ, ಆ ಭಾಗ ಅಂತ. ಖಂಡ ಅಂದ್ರೆ ಭಾಗ, ಅದು ಸರಿಯಲ್ಲ. ಹೌದು. ಆದ್ದರಿಂದ ದೇವರು ಸ್ವಪ್ನ ಇಲ್ಲೇ ಇಲ್ಲ, ಕೊಡೋದೇನು ಮಂತವ್ರಿಗೆ. ಜಡ ವಸ್ತುಗಳು ಸ್ವಪ್ನ ಇಲ್ಲ. ಇಲ್ಲ, ಅಲ್ಲಿ ಅವ್ರ ಸ್ವಪ್ನ ಇಲ್ಲ ಬೇರೆ, ವಾಯುದೇವರ ಸ್ವಪ್ನ ಇಲ್ಲ ಬೇರೆ. ಅವ್ರಿಗೆ ಸ್ವಪ್ನದವ್ರಿಗೆ ಇವ್ರು ಕೊಡೋ ಶಕ್ತಿ ಅವರಿಗಿದೆ. ಸ್ವಲ್ಪ ಎಂಟರ್ ಆಗ್ತಾರೆ ವಾಯುದೇವರು. ಬೇಕಾದ್ರೆ ದೇವರು ಎಂಟರ್ ಆಗ್ತಾರೆ, ಇವರು ಬಿಡೋದ್ರಿಗೆ ಎಂಟರ್ ಆಗ್ಲಿಕ್ಕೆ ಬರೋದಿಲ್ಲ. ಅವ್ರದ್ದು ಕಾಣಬಹುದು ಅಷ್ಟೇ. ಹೌದು. ಅನಿಮಿಷರು ಅಂದ್ರೆ ಏನು? ಕಣ್ಣು ಮುಚ್ಚದೇ ಇರೋ ರೆಪ್ಪೆ ಹಾಕಿದವರು ಅಂತ ಅರ್ಥ. ಕೆಲವರು ಏನು ತಿಳ್ಕೊಂಡ್ಬಿಟ್ರು, ರೆಪ್ಪೆ ಇಲ್ದವರು ಚಿತ್ರ ಹಾಕಿಬಿಟ್ರು. ರೆಪ್ಪೆ ಇಲ್ದವರಲ್ಲ, ರೆಪ್ಪೆ ಹಾಕಿದವರು. ಯಾಕೆ ಹಾಕ? ರೆಪ್ಪೆ ಯಾವಾಗ ಹಾಕ್ತೀವಿ ನಾವು? ಸ್ಟ್ರೇನ್ ಆಗುತ್ತೆ, ಅದಷ್ಟೇ ಹಾಕ್ತೀವಿ. ಗೊತ್ತಾಯ್ತಾ? ತಿಳಿತಾರೆ. ದೇವರಿಗೆ ಅದು ಇದಿಲ್ಲ. ದೇವತೆಗಳಿಗೆ ಆ ತೇಜೋಬಾಯಿ ಸೇರಿಲ್ಲ. ಇಲ್ಲ, ಅಷ್ಟೇ. ಅದಕ್ಕೆ ಇನ್ನೇನು ಅರ್ಥ ಅಲ್ಲ. ಅದು ನಿಜವಾದ ಅನಿಮಿಷ ಯಾರು? ಪರಮಾತ್ಮ. ಇವ್ರು ರೆಪ್ಪೆ ಯಾವಾಗ ಬುದ್ಧಿ ಹಾಕ್ಬೇಕಲ್ಲ, ಆಮೇಲೆ ಹಾಕ್ಲೇಬೇಕು. ಒಂದಲ್ಲ ಒಂದ್ಸಲ ಚಾತುರ್ಮಾಸದಲ್ಲಿ ಹಾಕ್ಬೇಕಲ್ಲ. ದೇವರು ಬರ ದೇವತೆ ಆಗ ಬಿಡದಂತೆ ಕಣ್ಣು ಮುಚ್ಚಬೇಕು. ಕೆಲವು ಭಾಗ ಮುಚ್ಚೋದಿಲ್ಲ, ಕೆಲವು ಮುಚ್ಚುತ್ತಾರೆ. ದೇವರಿಗೆ ಯಾವುದೂ ಇಲ್ಲ. ಸ್ವಪ್ನನೂ ಇದೆ. ಅಸ್ವಪ್ನರು ಅಂತ ಅವ್ರ ಹೆಸರು, ಕನಸು ಕಾಣದವರು ಅಂತ ಅರ್ಥ. ಅಂದರೆ ಆ ಸ್ಥಿತಿಯಲ್ಲಿಲ್ಲ ಅಷ್ಟೇ. ಮೊದಲಿತ್ತು ಅವರಿಗೆ, ದೇವಪದಿ ಬರೋಕ್ಕಿಂತ ಮುಂಚೆನೂ ಇತ್ತು. ಈಗಿಲ್ಲ, ದೇವಪದಿಗೆ ಬಂದ ಮೇಲಿಲ್ಲ. ಅರ್ಥ ಆಯ್ತಾ? ದೇವ್ರಿಗೆ ಹಾಗಲ್ಲ. ನಿಮಿಷೋ ಅನಿಮಿಷ. ಯಾವ ಕಾಲಕ್ಕೂ ದೇವರಿಗೇನಿಲ್ಲ. ಮತ್ತೆ ಆ ನಿಮಿಷತ್ವ ಕೂಡ ದೇವರ ಅಧೀನ. ಈ ಮಧ್ಯೆ ದೇವತೆಗಳಾಗಿರೋದು ಕೂಡ ಏನವರು? ದೇವರ ಅಧೀನದಿಂದ, ಸ್ವಂತ ಆಗಿಲ್ಲ. ದೇವರೆಂಥದ್ದು? ಸಹಜ. ನಿಮಿಷನೂ ಹೌದು, ಅನಿಮಿಷನೂ ಹೌದು. ಪ್ರದರ್ಶಕಸ್ತು ಸರ್ವೇಶ್. ನೋಡೋದು ಕಾಂಟ್ರಡಿಕ್ಟರಿ. ನಿಮಿಷ ಅನಿಮಿಷ ದೇವರಲ್ಲಿ ಇದೆ, ಎರಡೂ ಇದೆ ದೇವರಲ್ಲಿ. ಪ್ರದರ್ಶಕಸ್ತು ಸರ್ವೇಷಾಂ ಸ್ವಪ್ನಾದೇ ರೇಖ ಏವತು ಪರಮ ಪುರುಷೋ ವಿಷ್ಣು ತಥೋನ್ಯೋ ನಾಸ್ತಿ ಕಶ್ಚನ. ಅಥವಾ ಹೋಲಿ ಬಿಡಿ, ಈ ವಿಶ್ವಕ್ಕೆ ಅಧಿಪತಿ ಅಂತ ತಿಳ್ಕೊಂಬಿಡೋಣ.
ಇಡೀ ದೇಶಕ್ಕೆ ಪ್ರಧಾನಿ ಒಪ್ಪಾಡ. ಬಟ್ ಫ್ರಮ್ ಟು ಇದೆಯಲ್ಲ, ದೇವ್ರಿಗೆ ಹಾಗೆ ಹೇಳ್ಬೋದಾ? ಅದೂ ಇಲ್ಲ. ಪ್ರಶ್ನೆ ಎಷ್ಟೆಷ್ಟು ಹಾಕೋಬೋದು ನಾವೀಗ? ಚದುರಿ ಮಾತ್ರ, ಕೆಲವು ಕಾಲಕ್ಕೆ ಮಾತ್ರ, ಕೆಲವು ಪ್ರದೇಶಕ್ಕೆ ಮಾತ್ರ, ಒಬ್ಬೊಮ್ಮೆ ಮಾತ್ರ ಇಲ್ಲ. ಎಲ್ಲ ರೀತಿಯಲ್ಲೂ ಅಬ್ಸಲ್ಯೂಟ್. ಸರ್ವ ದೇಶೇಶು ಕಾಲೇಶು ಸಯೇಕಃ, ಎಲ್ಲದಕ್ಕೂ ಅನ್ವಯ. ದೇವ್ರು ಏನೇನು ಮಾಡ್ತಾನೋ ಎಲ್ಲದಕ್ಕೂ ಕೂಡ ಸರ್ವ ದೇಶೇಶು ಕಾಲೇಶು ಅಂಥೇಳಿ ಸೇರಿಸ್ಕೋಬೇಕು. ಹಾಂ ಹಾಂ, ಅವಾಗ ಕಣ್ಣು ಬಿಚ್ಚೇ ಬಿಡುತ್ತೆ. ಕಣ್ಣು ತೆಗಿಲೇಬೇಕು, ಹಾಗೆಲ್ಲ ಮಾಡಲೇಬೇಕು. ಅದಿದ್ದೇ ಇದೆ. ಅಲ್ಲಿ ಮೂಡದಲ್ಲಿಲ್ಲ ಅಷ್ಟೇ, ದೇವರಿಗೆ ಎಲ್ಲೂ ಇಲ್ಲ. ಅವತಾರದಿಲ್ಲ, ಎಲ್ಲೂ ಇಲ್ಲ, ಯಾವ ಕಾಲಕ್ಕೂ ಇಲ್ಲ, ಅವಸ್ಥೆಯಲ್ಲೂ ಯಾವ ಕಾಲಕ್ಕೂ ಇಲ್ಲ. ಆ ಗುಡಾಕೇಶ ಯಾತಕ್ಕೆ ಹೆಸರು? ನಿದ್ರೆ ಇಲ್ಲ ಅಂತ. ಯಾತಕ್ಕೆ? ಯಾವಾಗ ನಿದ್ರೆ ಇಲ್ಲ ಅಂತ ಹೇಳಲಿಲ್ಲ. ಅಲ್ಲಿ ಕಿರಾತಾರ್ಜುನ ಪ್ರಸಂಗ ಬಂತಲ್ಲ, 6 ತಿಂಗಳು ತಪಸ್ಸು ಮಾಡ್ತಾರೆ, 6 ತಿಂಗಳು ನಿದ್ದೆ ಮಾಡಿಲ್ಲ. ಅದಕ್ಕೆ ಗುಡಾಕೇಶ ಅಂತ ಹೆಸರು ಬಂತು. 2 ನಿದ್ದೆ ಮಾಡದೆ ಹೋದ್ರೆ ಏನೋ ಮಾತಾಡ್ತಿರ್ತಾನೆ. 6 ತಿಂಗಳು ಎಚ್ಚರವಾಗಿದ್ದ, ಅದಕ್ಕೆ ಗುಡಾಕ ಅಂದ್ರೆ ನಿದ್ರೆ. ಗುಡಾಕವನು ಗೆದ್ದು, ನಿದ್ರೆ ಗೆದ್ದವನು ಅಂತ ಅರ್ಥ. ಡ್ರೈವರ್ ಆ ರೀತಿ ಇಲ್ದವ್ರೆ ಪಂಜಿತಿ ಆಗೋಗುತ್ತೆ. ಅದಕ್ಕೆ ಬೇರೆ ಹತ್ರ ಮಲ್ಕೊಂಡು ಅಡ್ಜಸ್ಟ್ ಮಾಡ್ಕೋತಾರೆ ಅಷ್ಟೊತ್ತಿ ಸರಿಯಾಗಿ. ಹಾಂ, ಅದೇನಾಯ್ತು? ಅದರಿಂದ ಏನಾಯ್ತು ನಿಮ್ಗೆ? ಅದರಿಂದ ಇದು ವಿರೋಧ ಬಂತು ಏನಾದರೂ? ಮುಗಿತು ಅಷ್ಟೇ, ವಿರೋಧ ಇಲ್ಲ. ಅಲ್ಲಿ ಸ್ವಪ್ನದಲ್ಲಿ 2 ವಿಧ, ನಿರಮಿಷರು ಸಾಂಶರು ಅಂತಿದ್ದಾರೆ. ನಿರಮಿಷರು ಏನೇ ನೋಡಿದ್ರು ಇಲ್ಲಿ ನೋಡ್ತಾರೆ ಅಷ್ಟೇ ಸ್ವಪ್ನದಲ್ಲಿ. ಆದರೆ ಸಾಂಶರಾದ ಪರಮಾತ್ಮ ಕರ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಸಾಂಶರಿಗೆ ಇಲ್ಲಿ ಅರ್ಜುನ ಎಲ್ಲಿದ್ದಾನೆ ಅಲ್ಲೂ ಹೋಗಿದ್ದಾನೆ. ಬೇರೆಯವ್ರಿಗೆ ಆಗಿಲ್ಲ, ಡೆಡ್ ಆಗಿಬಿಡ್ತಾನೆ ಇಲ್ಲಿ ಹೋಗ್ಬಿಟ್ಟು. ಇದು ವಿಶೇಷ, ಎಲ್ಲರಿಗೂ ಮಾಡೋದಿಲ್ಲ ಅದನ್ನು. ಬಹಿಷ್ಕುಲ ಎಂಬಂತ ಕರೀತಾರೆ. ಕುಲ ಅಂದರೆ ದೇಹ, ದೇಹದ ಹೊರಗೆ ಕರ್ಕೊಂಡು ಹೋಗಿ ಅವ್ರಿಗೆ ತೋರಿಸ್ತಾರೆ. ಸ್ವಪ್ನ ಕಂಡಿದ್ದರು ಪಾಶ್ಪಾಸ ಕೊಡಿಸ್ತಾರೆ. ಇದೇ ಅದು. ಬೆಳಿಗ್ಗೆ ನೋಡಿ ಇಲ್ಲ ಅಂತಲ್ಲ, ಇದೆ. ವಿಶೇಷ ಸನ್ನಿಧಾನ ಪರ ಮಾಡಿಸ್ತಾರೆ ಅವನು. ಮತ್ತೆ ಅದಿನ್ನು ಸ್ವಪ್ನ ಸತ್ಯತ್ವ ಪ್ರೂವ್ ಮಾಡೋ ಕೇಸ್ ಅದು, ಏನಲ್ಲ ನಿರಾಕರಣೆ ಮಾಡೋದಲ್ಲ ಅದು. ಯಾರು ಇದ್ದಾರೆ? ಕಲಿ ಇದಾರಲ್ಲ, ಈಗ ರಾಕ್ಷಸ ತತ್ವಾಭಿಮಾನಿ ರೈತರಿದ್ದಾರೆ. ಸಾಂಶರ ತತ್ವಾಭಿಮಾನಿ ಬರೋದಿಲ್ಲ ಅವರೆಲ್ಲ, ಸಾಂಶರೇ ಅವರು. ಇವತ್ತು ಗೂಂಡಾಗಳದ್ದು ಸ್ಪೆಷಲ್ ಆಫೀಸರ್ ಇರ್ತಲ್ಲ, ಹೆಡ್ ಆಫೀಸ್, ಹೆಡ್ ಆಫೀಸರ್. ಗೂಂಡಾಗಳಿಗೂ ಬ್ರಾಂಚಸ್ ಇರುತ್ತೆ ಬ್ಯಾಂಕಿಗಳಿಗೆ, ಸಾಂಶರಿದ್ದ ಲೆಕ್ಕ ಅವೆಲ್ಲ. ಒಂದು ಬ್ಯಾಂಕ್ ಇದೆ, ಒಂದೇ ಕಡೆ ಇದೆ. ಅದರಿಂದ ಅಲ್ಲಿ ಕೆಲವೊಬ್ರು ಇದಾಗ್ತಾರಲ್ಲ, ಏನದು ಇದಕ್ಕೆ ಒಂದು ಕಂಪ್ನಿ ಓಪನ್ ಮಾಡ್ತಾರೆ, ಫೈನಾನ್ಸ್ ಕಂಪ್ನಿ ಓಪನ್ ಮಾಡ್ತಾರೆ, ಹೆಸರಿಟ್ಬಿಡ್ತಾರೆ. ಒಂದ್ಕೊಂಡು ಒಂದೇ ಆಫೀಸರ್ ಇರುತ್ತೆ, ಒಂದೇ ಆಫೀಸರ್ ಇರುತ್ತೆ. ಅವ್ರಿಗೆ ಕೆಲವೆಲ್ಲ ಇನ್ಸೆಂಟಿವ್ ಕೊಡ್ತಾರೆ. ಫಸ್ಟ್ ಅವ್ರು ಇಷ್ಟು ಕೊಟ್ಟು ಅವ್ರಿಗೆ ಬಂಗಾರ ಕಾಯಿನ್ ಕೊಡ್ತೀವಿ. ಈಗ ಕಡಿಮೆ ಆಗಿದೆ, ಹಿಂದೆಲ್ಲ ಬಂಗಾರ ಕಾಯಿನೆಲ್ಲ ಮಾಡಿದ್ರು. ಕಲೆಕ್ಟ್ ಆದ್ಮೇಲೆ ಬಂದು 5 ಡೇ ಕ್ಲೋಸ್ ಮಾಡ್ಕೊಳ್ಬೋದು ಅದು ಕತೆ. ಇನ್ನೊಂದಕ್ಕೆ ಹುಡುಕಾಗೇ ಇಲ್ಲ ಅವ್ರು, ಜಾತಕ್ಕೆ ಇರೋದೇ ಒಂದು ಆಫೀಸು. ಇದು ಹಾಗಲ್ಲ, ಫುಲ್ ಇದರಲ್ಲಿ ಕೆಲವು ಸಾವಿರಾರು ಬ್ರಾಂಚಸ್ ಇರೋದಿಲ್ವ ಯಾವತ್ತು? ಅನಂತ ಇಲ್ಲ, ದೇವರಿಗೆ ಮಾತ್ರ ಅನಂತ ಇರೋದು. ಹಾಂ, ಸೊ ದೈತ್ಯರಿಗೆ ಕೂಡ ಏನಿದೆ, ಗುಂಡಗಳ ಆಫೀಸಲ್ಲಿ ಬೇಕಾಟ ಆಫೀಸ್ ಇರ್ತದೆ. ಅವರು ಕೂಡ ಇವರು ಕಂಟ್ರೋಲ್ ಮಾಡೋಷ್ಟು ಆಫೀಸ್ ಇರುತ್ತೆ. ಅದು ಇದಲ್ಲ, ವೈಭವ ಅಲ್ಲ ಅದು. ಅದು ಅಂತೇಳಿ ಅನಿಷ್ಟ ಅದಕ್ಕೆ. ಅದು ಎಲ್ಲರಲ್ಲೂ ಅಷ್ಟೇ ಇದೆ. ಎಲ್ಲ ಸಾತ್ವಿಕರಿಗೂ ಸಾಂಶರಲ್ಲ, ಎಲ್ಲ ಸಾತ್ವಿಕರು ಸಾಂಶರಲ್ಲ, ದೇವತೆಗಳು ಮಾತ್ರ ಸಾಂಶರು. ಅದೇ ರೀತಿ ಅವರು ಕೂಡ ಎಲ್ಲ ದೈತ್ಯರು ಸಾಂಶರಲ್ಲ. ಗೊತ್ತಾಯ್ತಾ? ದೊಡ್ಡ ದೊಡ್ಡ ದೈತ್ಯರು ಸಾಂಶರು. ಕಲಿ ಭಾರಿ ಶಕ್ತಿ ಇದೆ, ದೇವತೆಗಳು ಒಳಗೆ ಅಂತ ಶಕ್ತಿ. ಬರೀ ಅವರೆಲ್ಲ ಸಾಂಶರು, ಅವರೆಲ್ಲ. ಹೌದೌದು, ಹೆಡ್ ಅವನು, ಕ್ರೋಜ ಹೆಸರ ಲೀಡರ್ ಅವನು. ಅದು ಅವರೇ, ನಾವ್ಯಾಕೆ ತಲೆಗೆಡ್ಸ್ಕೋಬೇಕು? ನಮ್ಮ ಪ್ರಶ್ನೆ ಇವರಿಗೆ ಒಬ್ಬ ಇದನ್ನೇ ಕಾನ್ಸೆಪ್ಟೇ ಒಬ್ಬರು ಎಲ್ಲ ಮಿಥ್ಯಾ ಅಂತ ಹೇಳೋರಿಗೆ ಸಾಂಶರು ತಗೊಂಡು ಏನು ಮಾಡ್ತಾರೆ? ಎಲ್ಲ ಮಿಥ್ಯಾ ಅಂತ ಹೇಳಿಬಿಟ್ರೆ ಸಾಂಶತ್ವ ಪ್ರಶ್ನೆನೇ ಬರೋದಿಲ್ಲ. ಆಗ ಅವ್ರ ಆನ್ಸರೇ ಬೇರೆ, ನಮ್ಮ ಆನ್ಸರ್ ಬೇರೆ. ಹಾಂ, ಅದು ಅವ್ರ ಪ್ರಶ್ನೆ ಒಪ್ಕೊಟ್ಟಿವಿ, ಅದೇ ಒಪ್ಪಿಲ್ಲ ಅಂತಾರೆ. ಹೋಗ್ತಾನೆ ಅಷ್ಟೇ. ಏಷ ಸ್ವಪ್ನಾಂತರ್ಶಯತಿ, ಏಷ ಪ್ರಬೋಧಯತಿ. ಮತ್ತೆ ಶ್ರುತಿ ನೋಡಿ, ಕರ್ಮ ಅನುಸ್ಮೃತಿ ಶಬ್ದ ವೇದ ಇದೆ. ಏನಿದೆ? ಏಷ ಸ್ವಪ್ನಾಂತರ್ಶಯತಿ. ನೋಡಿ, ಪರಮ ಪುರುಷೋ ವಿಷ್ಣು, ಅದು ಕರ್ಮ. ಎರಡನೇದು ಸ್ಮೃತಿ, ಆಮೇಲೆ ಶಬ್ದ ವೇದಗಳು. ಏಷ ಸ್ವಪ್ನಾಂತರ್ಶಯತಿ, ಏಷ ಪ್ರಬೋಧಯತಿ, ಏಷ ಯಥೈಷ ಏವ ಪರಮಃ ಆನಂದ ಇತಿ ಚ ಶ್ರುತಿ. ಆತ್ಮಾನಮೇವ ಲೋಕಮುಪಾಸೀತ ಇತಿ ಚ ವಿಧಿ. ನೋಡಿ ಎಷ್ಟು ಬಂತು ನೋಡಿ. ಅದು ಈ ರೀತಿ ಭಾಷೆ ಯಾರು ಬರೆದಿದ್ದಾರೆ? ಕರ್ಮ, ಅನುಸ್ಮೃತಿ, ಶಬ್ದ, ವಿಧಿ ಎಲ್ಲದರ ಪ್ರಕಾರ ಕೂಡುತ್ತೆ. ಪ್ರತಿಯೊಂದು ಕೋಟ್ ಮಾಡಿದ್ರಿ. ಈಗ ಕರ್ಮಕ್ಕೆ ಡಿಸ್ಟೆನ್ಸ್ ಕೊಟ್ಟರು, ಅನುಸ್ಮೃತಿ ಕೊಟ್ಟರು, ಆಮೇಲೆ ಶಬ್ದ ವೇದ ಕೊಟ್ಟರು, ವಿಧಿ ಕೊಟ್ಟರು. ಏನು ವಿಧಿ ಅದು? ಆತ್ಮಾನಮೇವ ಲೋಕಮುಪಾಸೀತ. ಅದಕ್ಕೆ ದೇವರನ್ನೇ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರಿಂದ ಅವರೇ ಕರ್ತ ಅಂತ ಅರ್ಥ. ಗೊತ್ತಾಯ್ತಾ? ಮತ್ತೆ ಮುಖ್ಯ ಕಾಮನ್ ಸೆನ್ಸ್ ಇದು. ಇಡೀ ಆಫೀಸ್ ಮುಖ್ಯಸ್ಥ ಅಂದರೆ ಎಲ್ಲದಕ್ಕೂ ಜವಾಬ್ದಾರ ಅಂತ. ಗೊತ್ತಾಯ್ತು? ಏನೇ ಮಾಡಿದ್ರೆ ಜವಾಬ್ದಾರ ಅಂತ.
ಒಂದು ಡಿಪಾರ್ಟ್ಮೆಂಟ್ಗೆ ಆದವ್ರ ಜವಾಬ್ದಾರಿ ಇಲ್ಲ, ಆ ಡಿಪಾರ್ಟ್ಮೆಂಟಿಗೆ ಮಾತ್ರನೇ. ಇಲ್ಲಿ ಎಷ್ಟು ಮಟ್ಟಿಗೆ ಅಂತ ಕೇಳಿದರೆ, ದೊಡ್ಡ ಕಾಲೇಜ್ ಅದು ನಡೆದೋಗಿದೆ, ಅವೆಲ್ಲ ಕೂಡ ದೊಡ್ಡ ಬಿಲ್ಡಿಂಗ್ ಇದೆ. ಹೊರಗೆ ಅವನೋ ಒಂದು ಏನೋ ಒಂದು ಅಡ್ವರ್ಟೈಸ್ ಹಚ್ಚಿದ್ದಾನೆ, ಯಾವುದೋ ಪಾರ್ಟಿದು. ಇವನು ಇಂಪಾರ್ಷಿಯಲ್ ಆಗಿರಬೇಕು ಅವರು. ಯಾಕೆ ನೋಡಿ ಇವ್ನ ಪ್ರಿನ್ಸಿಪಾಲ್ ಪಾಪ ನೋಡ್ಕೊಂತ ಕೂತಿರ್ಬೇಕಾದ್ರೆ ನಿಜ ಹೌದು ಏನು ಮಾಡ್ತಿದ್ದೀನಿ ಹಾಗಿದ್ರೆ ಗಮನಕ್ಕೆ ಬಂದಷ್ಟು ಕಿತ್ತು ಹಾಕ್ಸ್ಬೇಕು. ಯಾಕೆ ಬಿಟ್ಟಿದ್ದಿ ಹಾಗಿದ್ರೆ? ಫೋನ್ ಕಡ್ತಾನ ಆಯಿತು, ಪ್ರಿನ್ಸಿಪಾಲ್ ಎಲ್ಲಿ ಯಾರು ಜವಾಬ್ದಾರ ಅದಕ್ಕೀಗ? ಉಳಿದ ಮೇಸ್ಟ್ರಿಗೆ ಏನು ಹೋಗ್ತಿರ್ತಾರೆ ಅಷ್ಟೇ. ಇವ್ರಿಗೆ ಹಾಗಲ್ಲ, ಎಕ್ಸ್ಪ್ಲೇನ್ ಮಾಡಬೇಕಲ್ಲ, ತಾವು ಹುಡುಕ್ಬೇಕಂದ್ರೆ ಹುಡುಕಿ ಪೆನಾಲ್ಟಿ ಹಾಕ್ಬೇಕು ಅವರಿಗೆ, ವಾಪಸ್ ತರಿಸ್ಬೇಕು. ಎಷ್ಟು ಜವಾಬ್ದಾರಿ ಏನೇ ಆಗಲಿ ಅದರೊಳಗೆ. ಎಲ್ಲೋ ನೀರು ಬರ್ತಾ ಇಲ್ಲ, ಹುಡುಗರು ನೀರು ಬರ್ತಾ ಇಲ್ಲ ಸರ್, ನಿಮ್ಮ ಪ್ಲಂಬರ್ ಆಯ್ತಾ ಪಾಪ, ಜವಾಬ್ದಾರಿ ಹೊರಬೇಕಂತ ಮಾಡಬೇಕು. ಉಳಿದವ್ರಿಗೆಲ್ಲ ಕೇಳಾಗಿಲ್ಲ, ಹೆಡ್ಡನ್ನು ಕೇಳಬೇಕು. ಅಂದರೆ ಒಂದು ಹೆಡ್ ಅಂತ ಮೀನಿಂಗ್ ಇದ್ದರೆ ಎಲ್ಲದಕ್ಕೂ ರೆಸ್ಪಾನ್ಸಿಬಲ್. ದೇವರು ವಿಶ್ವಕ್ಕೆ ಹೆಡ್ ಆದ್ದರಿಂದ ಏನಾಗಬೇಕು? ಎಲ್ಲ ಸ್ವಲ್ಪ ಏನೇ ಆದರೂ ದೇವರೇ ಜವಾಬ್ದಾರ. ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಅದಕ್ಕೆ ದೇವರು ಪರಿಪೂರ್ಣ ಅಂತ ಹೇಳಿದ ಮೇಲೆ ಇನ್ನೇನು ಮಾಡಾಗಿಲ್ವೇ ಇಲ್ಲ. ಅದೆಲ್ಲದಕ್ಕೂ ಅದೇ ಆನ್ಸರ್. ಆತ್ಮಾನಮೇವ ಲೋಕಮುಪಾಸೀತ ಇತಿ ಚ ವಿಧಿಹಿ. ಎಲ್ಲ ಪರಮಾತ್ಮನನ್ನು ಹಾಗೇ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದರಿಂದ ಕರ್ಮನೂ ಆಯಿತು. ಸಯೇವ ವಿಷ್ಣುರೇವ. ಯಾತಕ್ಕೆ? ಕರ್ಮ, ಅನುಸ್ಮೃತಿ, ಶಬ್ದ, ವಿಧಿಭ್ಯ ನಾಲ್ಕು ಕೂಡ ಏನು ಬೇಕು, ನಾಲ್ಕು ಅವನಲ್ಲೇ ಕಾಣೋದ್ರಿಂದ ಅದನ್ನೇ ಒಪ್ಪಬೇಕು. ಓ ಮುಗ್ಧೆ ಅರ್ಥ ಸಂಪತ್ತಿ ಪರಿಶೇಷಾತು. ಮತ್ತೊಂದು ಪ್ರಶ್ನೆ ಬಂತು, ಇದು ವೆರಿ ಇಂಟ್ರೆಸ್ಟಿಂಗ್ ಇದು, ಬಟ್ ಇಲ್ಲಿ ಹೇಳ್ತಾರೆ. ಈಗ ಆಯಿತು, ಜಾಗ್ರತ ಅವಸ್ಥೆ ಅವನೇ ಮಾಡ್ತಾನೆ, ನಿಯಮನ ಮಾಡ್ತಾನೆ, ಎಲ್ರಿಗೂ ಮಾಡ್ತಾನೆ, ಎಲ್ಲ ಕಾಲಕ್ಕೂ ಮಾಡ್ತಾನೆ, ಸರಿ. ಸ್ವಪ್ನಾವಸ್ಥೆ ಅವನೇ ಮಾಡ್ತಾನೆ, ಆಯಿತು, ಅದು ಆಯಿತು. ಸುಷುಪ್ತಿನೂ ಮಾಡ್ತಾನೆ, ಅದು ಆಯಿತು. ಮೂರ್ಛಾವಸ್ಥೆ ಅದು ಪ್ರಶ್ನೆ, ಹೊಸ ಪ್ರಶ್ನೆ. ಮೂರ್ಛೆಗೆ ಯಾರು ಮೂರ್ಛೆ ಯಾರ ಕೈಲಿದೆ? ದೇವರು ಇಲ್ಲಾದರೂ ಇಲ್ರಿ ಇಲ್ಲ ಅಂತ ಹೇಳ್ತೀರಾ? ಆ ಮಟ್ಟಿಗೆ ಇಂಡಿಪೆಂಡೆಂಟ್. ಮೂರ್ಛೆ ಹೋದವ್ರು ಇಂಡಿಪೆಂಡೆಂಟ್ ಮೂರ್ಛೆ ಹೋಗ್ತಾರೆ ಯಾರು? ಗೊತ್ತಾಯ್ತಾ? ಮೂರ್ಛೆ ಹೋಗೋದು ಏನು ಅರ್ಥ? ಅದು ಡಿಪೆಂಡೆನ್ಸ್ ತೋರಿಸೋದು, ಕನ್ಫರ್ಮ್ ಮಾಡುತ್ತೆ. ಅದು ನಾಳೆ ಆ ದಿವಸ ಗೊತ್ತಾಯ್ತಾ? ಅದೇ ಬಟ್ಟಿನ ಮೇಲೆ. ಅದು ಕೂಡ ಯಾರು ಕೊಡೋದು? ಏನೋ ಔಷಧಿ ಕೊಡ್ತಾರೆ, ಔಷಧಿಯಲ್ಲಿ ಯಾರಿದ್ದಾರೆ? ದೇವರು ಸನ್ನಿಧಾನ ಇಟ್ಟಿದ್ದಾರೆ. ಗೊತ್ತಾಯ್ತಾ? ಅರ್ಥ ಆಯ್ತು. ಈಗ ನೀವು ಫಾಲ್ಡಲ್ಲಿ ಕೊಟ್ಟು ಹಾಲಿ ರುಚಿ ಕೊಡೋಕ್ಕೆ ಬರುತ್ತಾ? ಇಲ್ಲ. ಪ್ರಹ್ಲಾದ ಕುಡಿಸಿದ್ರೆ ಏನೂ ಆಗಲಿಲ್ಲ. ಅದು ದೇವರಿಗೆ ಶಕ್ತಿ ಇದೆ, ಅದಿದೆಯಾ? ಇಲ್ಲ.